ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ BMTC ನಾನ್ HK ಕಂಡಕ್ಟರ್ ಹುದ್ದೆಗಳಿಗೆ ಏನೈತಿ ಪೋಸ್ಟ್ಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಮತ್ತು ಈ ಮೀಸಲಾತಿ ಕೋಟಾದಲ್ಲಿ ಪೋಸ್ಟ್ಗಳು ಉಳಿದು ಅಂದ್ರೆ ಆ ಹುದ್ದೆಗಳು ಏನೈತಿ ಬ್ಯಾಕ್ ಉಳಿತಾವ ಅಥವಾ ಇದ್ರೊಳಗೆ ಕಂಟಿನ್ಯೂ ಆಗ್ತಾವಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ಮೊದಲಿಗೆ ನೋಡ್ಬೋದು, ಇಲ್ಲಿ ನಾನ್ HK ಟೋಟಲ್ ಹುದ್ದೆಗಳು 2286. ಸೊ ಇದರಲ್ಲಿ ಇಲ್ಲಿ ಅವರು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ಅವಶ್ಯಕತೆಯ ಅನುಗುಣವಾಗಿ ಮಾರ್ಪಡಿಸಬಹುದಾಗಿದೆ ಅಂತ ಕೊಟ್ಟರು. ಸೊ ಇಲ್ಲಿ ಮಾರ್ಪಾಡು ಯಾವ ರೀತಿ ಆಗ್ತದೆ ಅಂತ, ಇಲ್ಲಿ ಕಡಿಮೆ ಅಂತೂ ಆಗೋದಿಲ್ಲ, ಆದ್ರೆ ಹೆಚ್ಚಾಗ್ಬೋದು, ಬಟ್ ಕಡಿಮೆ ಆಗೋದಿಲ್ಲ. ಮತ್ತು ಇನ್ನೊಂದು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು, ಸಮತಲ ಮೀಸಲು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಯೋಜನಾ ನಿರಾಶ್ರಿತರು ತೊಗೊಂಡು ನಿಮಗೆ ಎಕ್ಸಾಂಪಲ್ ಹೇಳಿದ್ನು. ಸೊ ಇಲ್ಲಿ ಪರಿಶಿಷ್ಟ ಜಾತಿ ಒಳಗೆ ಯೋಜನಾ ನಿರಾಶ್ರಿತರು ಏನೈತಿ 19 ಜನ ಸಿಗಲಿಲ್ಲ ಅಂದ್ರೆ 9 ಜನ ಅಟ್ಟ ಸಿಕ್ಕರು, ಇನ್ನು 10 ಪೋಸ್ಟ್ ಇಲ್ಲೇನು ಖಾಲಿ ಉಳಿತಾವಲ್ಲ, ಈ 10 ಪೋಸ್ಟ್ಗಳನ್ನ ಏನೈತಿ ಇಲ್ಲಿ ಸಾಮಾನ್ಯ ಪರಿಶಿಷ್ಟ ಜಾತಿ ಒಳಗೆ ಸಾಮಾನ್ಯ ಯಾರು ಇರ್ತಾರಲ್ಲ ಅವರಿಗೆ ಆ ಪೋಸ್ಟ್ಗಳು ಆ್ಯಡ್ ಆಗ್ತಾವೆ. ಸೊ ಅದೇ ರೀತಿ ಇಲ್ಲಿ ಏನೈತಿ ಇವು ಪ್ರತಿಯೊಂದು ಕೂಡ ಏನೈತಿ ಈ ರೀತಿ ಆ್ಯಡ್ ಹಾಕೋತಾ ಹೋಗ್ತಾವೆ. ಸೊ ಇದು ಯೋಜನಾ ನಿರಾಶ್ರಿತರು ಮಾತ್ರ ಅಲ್ಲ, ಈ ಗ್ರಾಮೀಣ ಮೀಸಲು ಕೂಡ ಹಾಗೆ, ಕನ್ನಡ ಮಾಧ್ಯಮ ಕೂಡ ಹಂಗೆ, ಮತ್ತು ಈ ಮಾಜಿ ಸೈನಿಕರು ಕೂಡ ಅದೇ ರೀತಿ ಆ್ಯಡ್ ಆಗ್ತಾವೆ. ಇಲ್ಲಿ ನೋಡ್ಬೋದು, 2Aದಾಗ ಗ್ರಾಮೀಣ ಮೀಸಲು 86 ಜನದ ಐತಿ. ಸೊ 2Aದಾಗ ಗ್ರಾಮೀಣ ಮೀಸಲು 40 ಜನ ಅಷ್ಟೇ ಸಿಕ್ಕರು ಅಂದ್ರೆ ಇನ್ನು 46 ಪೋಸ್ಟ್ ಏನೈತಿ ಅವ ಇಲ್ಲಿ 2Aಕ್ಕೆ ಆ್ಯಡ್ ಆಗ್ತಾವೆ. ಇಲ್ಲಿ 2Aಕ್ಕೆ ಆ್ಯಡ್ ಆಗಿ ನಂತರ ಏನಾಗುತ್ತೆ, 2A ಸಾಮಾನ್ಯ ಅಂದ್ರೆ ಅವರ ಸಿಟಿಯಲ್ಲಿ ಕಲ್ತಿರ್ತಾರಲ್ಲ ಅಂಥ ಜನರಿಗೆ ಇದು 2A ಇರಬೇಕು, ಮತ್ತು ಗ್ರಾಮೀಣ ಎಲ್ದಿದ್ರೂ ಏನೈತಿ ನಡೀತದೆ, ಅಂಥವ್ರಿಗೆ ಇಲ್ಲಿ ಆ್ಯಡ್ ಆಗ್ತದೆ. ಸೊ ಪ್ರತಿಯೊಂದು ಕೂಡ ಅದೇ ರೀತಿ ಏನೈತಿ ಇಲ್ಲಿ ಬ್ಯಾಕ್ ಪೋಸ್ಟ್ಗಳು ಉಳಿದು ಅಂದ್ರೆ ಅವೆಲ್ಲ ಆಯಾ ವರ್ಗಕ್ಕೆ ಏನೈತಿ ಸೇರ್ಪಡೆ ಆಗ್ತಾವೆ, ಆಯಾ ವರ್ಗದ ಸಾಮಾನ್ಯ ಇದಕ್ಕೆ ಸೇರ್ಪಡೆ ಆಗ್ತಾವೆ. ಸೊ ಇಲ್ಲಿ ನೋಡ್ಬೋದು ನೀವು, ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಅಂದ್ರೆ ಟೋಟಲ 2286 ಪೋಸ್ಟ್ಗಳನ್ನು ಕೂಡ ಏನೈತಿ ಭರ್ತಿಯನ್ನು ಮಾಡ್ತಾರೋ. ಮತ್ತು ಇದರಲ್ಲಿ ಈಗಾಗಲೇ ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದನು ನೀವು ನೋಡಿರಬಹುದು. ಬೇಕಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಯಾವ ರೀತಿ ಇರ್ತದಂತ. ಸೊ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರಿ. ಸೊ ಬಹಳ ಜನಗಳನ್ನ ಏನೈತಿ ಫಿಸಿಕಲ್ಲ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ತೆಗಿತಾರೋ. ಮತ್ತು ಡಾಕ್ಯುಮೆಂಟ ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ ಒಬ್ಬೊಬ್ಬರ ತಪ್ಪಾಗಿ ಹಾಕಿರ್ತಾರೋ, ಅಂಥವ್ರನ್ನೂ ಕೂಡ ಏನೈತಿ ತೆಗಿಲಿಕ್ಕತ್ತಿದರು. ಗ್ರಾಮೀಣ ಅವ್ರ ಹತ್ರ ಇಲ್ಲದಿದ್ದರೂ ಏನೈತಿ ಗ್ರಾಮೀಣಕ್ಕೆ ಅಂತ ಕೊಟ್ಟಿದ್ರ ಅಂದ್ರೆ ಅಂಥವ್ರು ಇಲ್ಲಿ ಸೆಲೆಕ್ಟ್ ಆಗಿರ್ತಾರೋ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ದೊಳಗೆ ಏನೈತಿ ಅವರನ್ನು ತೆಗಿತಾರೋ. ಸೊ ಹಾಗಾಗಿ ಟೋಟಲಾಗಿ ಇಲ್ಲಿ 4722 ಜನ ಏನೈತಿ 60ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ತೊಗೊಂಡಾರು. ಸೊ ಇವರಿಗಷ್ಟೇ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೋ. ಸೊ ಇದರಲ್ಲೂ ಕೂಡ ಏನೈತಿ ಭಾಳ ಜನ ಏನೈತಿ ಅಪ್ಲಿಕೇಶನ್ ಒಳಗೆ ತಪ್ಪು ಹಾಕಿರ್ತಾರೋ. ಸೊ ಅವರನ್ನು ತೆಗೆದ್ರು ಏನೈತಿ ಮಿನಿಮಮ್ ಏನೈತಿ 60 ಮಾರ್ಕ್ಸ್ ತೊಗೊಂಡವರು ಕೂಡ ಏನೈತಿ ಸೆಲೆಕ್ಟ್ ಆಗುವ ಚಾನ್ಸಸ್ ಬಹಳ ಅದ. ಸೊ ಮತ್ತು ಇನ್ನೊಂದು ಮಾರ್ಕ್ಸ್ ಬಗ್ಗೆ ಏನೈತಿ ಬಹಳ ಜನಕ್ಕೆ ಕನ್ಫ್ಯೂಷನ್ ಅದ. ಸೊ ಪೇಪರ್ 1 ಮತ್ತು
ಪೇಪರ್ 2 ಎರಡೂ ಕೂಡ ಏನೈತಿ 60+ ಮಾರ್ಕ್ಸ ಆಗಬೇಕು. ಸೊ ಒಂದು ಪೇಪರ್ ಒಳಗೆ ಹೆಚ್ಚಾಗ್ಬೋದು, ಒಂದು ಪೇಪರ್ ಒಳಗೆ ಕಮ್ಮಿ ಆಗ್ಬೋದು. ಈ ರೀತಿ ಆದ್ರೂ ಕೂಡ ಏನೈತಿ ನಡೀತದೆ. ಮತ್ತು 60ಕ್ಕಿಂತ ಕಡಿಮೆ ಯಾರು ತೊಂದಾರಲ್ಲ ಅವರನ್ನು ಸೆಲೆಕ್ಟ್ ಪೋಸ್ಟ್ಗಳು ಕಡಿಮೆ ಆದವು ಅಂದ್ರೆ ತೋತಾರನಂತ ಕೇಳ್ತಾಯಿದ್ರು. ಸೊ ಆ ರೀತಿ ಆಗೋದು ಬಹಳ ರೇರ. ಯಾಕಂದ್ರೆ ಅವರ ಮಿನಿಮಮ್ ಮಾರ್ಕ್ಸ್ ಅಂತ ಕೊಟ್ಟದಾರು. ಸೊ 60+ ಮಾರ್ಕ್ಸ್ ಬೀಳಬೇಕು. ಅಂದ್ರೆ 100 ಪೈಕಿ ಏನೈತಿ 30% ಏನೈತಿ ಮಾರ್ಕ್ಸ ತೊಗೊಂಡಿರ್ಬೇಕು. ಇಲ್ಲಿ ಮಾರ್ಕ್ಸ್ ಒಳಗೆ 75% ಏನೈತಿ ನಿಮ್ಮ ಈ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮುಖಾಂತರ ಮಾರ್ಕ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಮತ್ತು 25% ಏನೈತಿ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಥಿ ಮುಖಾಂತರ ಏನೈತಿ ತೋತಾರು. ಸೊ ಇವೆರಡನ್ನು ಕೂಡಿ ಏನೈತಿ 30% ಆಗಿರಬೇಕು. ಸೊ ಈ ಮುಖಾಂತರ ಏನೈತಿ ಮೆರಿಟನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಮತ್ತು 60ಕ್ಕಿಂತ ಹೆಚ್ಚು ಯಾರ್ಯಾರು ಆಗಿದ್ದಾವಲ್ಲ ಅವರ ಈ ಮೀಸಲಾತಿ ಪತ್ರಗಳು ತಮ್ಮ ಇದ್ದು ಅಂದ್ರೆ ಕ್ಲಿಯರಾಗಿ ನೋಡ್ಕೊಂಡು ಡೇಟ್ ಪ್ರಕಾರ ತೆಗೆಸ್ಕೊಂಡು ಹೋಗಬೇಕು. ಇಲ್ಲಿ ಕನ್ನಡ ಮಾಧ್ಯಮ ಮಾಜಿ ಸೈನಿಕರಿಗೆ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಹಾಗೂ ಏನೈತಿ ಜಾತಿ ಪ್ರಮಾಣ ಪತ್ರಗಳು ಕೂಡ ತೆಗೆಸ್ಕೊಂಡು ಹೋಗಬೇಕು. ಮತ್ತು ನಿಮ್ಮ ಪ್ರಮಾಣ ಪತ್ರಗಳೊಳಗೆ ಏನೈತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಮತ್ತು ಅಪ್ಲಿಕೇಶನ್ ಹಾಕೋತ್ನ್ಯಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅವಕ್ಕೆ ತೆಗಿತಾರಂತ ಭಾಳ ಜನ ಕೇಳ್ತಾಯಿದ್ರಿ. ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋನ ಮಾಡಿ ಹಾಕಿದಾನು. ಸೊ ಈ ವಿಡಿಯೋದ ಎಂಡ್ ಭಾಗದಲ್ಲಿ ಏನೈತಿ ಆ ವಿಡಿಯೋನ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಹೋಗಿ ನೋಡಿ ಚೆಕ್ ಮಾಡ್ಕೋಬೋದು. ಹಾಗೆ ಈ ಫಿಸಿಕಲ್ ಯಾವ ರೀತಿ ತೊಗೊಂಡ್ರು ಮತ್ತು ಹೈಟನ್ನು ಎಷ್ಟೆಷ್ಟು ಹಿಡಿದ್ರು ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಐತಿ, ನೀವು ನೋಡ್ಬೋದು. ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳ ಇದೇ ನಮ್ಮ ಚಾನಲ್ನಲ್ಲಿ ಬರ್ತಾವೆ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಇಲ್ಲಿ ವೇತನ ಬಗ್ಗೆ ಒಂದು ಅದನ್ನು ನೋಡ್ಬೋದು. ಇಲ್ಲಿ ತರಬೇತಿ ಅವಧಿಯಲ್ಲಿ ಏನೈತಿ ತಿಂಗಳಿಗೆ 9,100 ಮಾತ್ರ ಏನೈತಿ ನೀಡಲಾಗುತ್ತೆ. ಸೊ ಇದು 1 ವರ್ಷದ ಕಾಲ ಏನೈತಿ ಈ ತರಬೇತಿ ಇರ್ತದೆ. ಅಂದ್ರೆ 1 ವರ್ಷದವರೆಗೂ 9,100 ಅಷ್ಟು ನಿಮ್ಗೆ ಸ್ಯಾಲ್ರಿ ಇರ್ತದೆ. ನಂತರ ಏನೈತಿ ಈ ರೀತಿ ಹೆಚ್ಕೋತಾ ಹೋಗ್ತದೆ. 18,000ದಿಂದ 23,000 ತನಕ, 19,000ದಿಂದ 28,000 ತನಕ, ನೆಕ್ಸ್ಟ್ 20,000ದಿಂದ 24,000 ತನಕ. 20,000ದಿಂದ ಇಲ್ಲಿ 20,410 ತನಕ, ಇಲ್ಲಿ 22,000ದಿಂದ 25,000 ತನಕ. ಸೊ ಇಲ್ಲಿ 25,000 ತನಕನೂ ನಿಮ್ಮ ಸ್ಯಾಲ್ರಿ ಹೆಚ್ಚಾಗ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.